ಕಾಲ. ಹ್ಮ್ 1 ರೂಪಾಯಿಗೆ ಎಲೆ ಬರಲ್ಲಪ್ಪ, 5 ರೂಪಾಯಿ ತಗ ಅಂತಾರೆ. 5 ರೂಪಾಯಿಗೆ 3 ಕೊಡ್ತಾರೆ. 3. ರೈತರು ಯಾರನ್ನ ಬಳ್ಳಿ ಬೇಕು ಅಂತಂದ್ರೆ ಕೊಡ್ತೀರಾ? ಕೊಡ್ತೀವಿ. ಯಾವ ಟೈಮ್ನಲ್ಲಿ ಕೊಡ್ತೀರಾ ಅದು? ಅದೇ ಇದು ಆದ್ರೂ ಮಳೆ ಬರುತ್ತಲ್ಲ, ಇನ್ 2 ತಿಂಗಳು ಬಿಟ್ರೆ ಕರೆಕ್ಟ್ ಆಗಿ ಇನ್ 2 ತಿಂಗಳು ಬಿಟ್ಟೆ ಬರ್ತದೆ. ಅವು ಮೇಲೆ ಕಟ್ ಮಾಡ್ತೀವಲ್ಲ, ಅದನ್ನೆಲ್ಲ ಬೆಳೆಗಾರರಿಗೆ ರೈತರಿಗೆ ಹೊಸದಾಗಿ ಹಾಕಕ್ಕೆ ತಗೊಂಡೋಗ್ತೀವಿ. ನೋಡಿ ಇದೆಲ್ಲ ತಗೊಂಡೋಗಿದಾರ ಯಾರಾದ್ರೂ? ಬೇಕಾದಷ್ಟು ಜನ ತಗೊಂಡ್ ಹೋಗ್ತಾರೆ. ನಮ್ಗೆ ಬೇಕಾದರ ಎಲ್ಲ ಬರ್ತಾರೆ. ನಮ್ಗೆ ಎಲೆ ಬೆಳಿ ಬೇಕಂತಂದು ನಾವೇನ್ ದುಡ್ಡಿಗೇನ್ ಕೊಡಲ್ಲ ಅವ್ರಿಗೆ, ಹಂಗೆ ಫ್ರೀ ಕೊಡ್ತೀವಿ. ಹಾಕೊಂಡ್ ಬೆಳೆಸ್ಕೊಂಡ್ಲೆ ಅಂತಂದು ತಿಂಗಳ ಸಂಬಳ ಬರ್ತತಲ್ಲ, ಆಫೀಸಲ್ಲಿ ಇದ್ದಂಗೆ ಇದು. ಕರೆಕ್ಟ್ ಆಗಿ ತಿಂಗಳ ಅವ್ರಿಗೆ ಹೆಂಗ್ ಸಂಬಳ ಬರುತ್ತೆ ಆ ಟೈಪ್ ತಿಂಗ್ಳಿಗೆ ಒಂದ್ ತಡ ನಮ್ಗೆ ಅಮೌಂಟ್ ಸಿಗುತ್ತೆ. ಇದರಲ್ಲಿ ನಾವು ಕ್ಲೀನಾಗಿ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಕಮ್ಮಿ ರೇಟ್ ಅಂದ್ರೆ ಯಾವಾಗ ಹೋಗಿತ್ತು? ಹೈಯೆಸ್ಟ್ ರೇಟ್ ಅಂದ್ರೆ ಎಷ್ಟು ಕೊಟ್ಟಿದ್ದೀರಾ ನೀವು? ಈ ಮಳೆಗಾಲದಾಗೆ ಸ್ವಲ್ಪ ಕಮ್ಮಿ ಆಗುತ್ತೆ, 40-45. ಅಲ್ಲಿದ್ದ ಮೇಲಕ್ಕೆ ಕೆಳಕ್ಕೆ. ಹೈಯೆಸ್ಟ್ ರೇಟ್ ಅಂದ್ರೆ ಎಷ್ಟು ಕೊಟ್ಟಿದ್ದೀರಾ? ಹೈಯೆಸ್ಟ್ ರೇಟ್ ಅಂದ್ರೆ 120 ಕೊಟ್ಟಿದ್ದೆ. ಅಣ್ಣವ್ರೆ ನಮಸ್ತೆ, ನಿಮ್ಮ ಹೆಸರು ಮತ್ತೆ ಊರಿನ ಪರಿಚಯ ಮಾಡಿಕೊಳ್ರಿ. ನನ್ನ ಹೆಸರು ಮಾಂತೇಶ್ ಅಂತ, ಊರು ಚನ್ನಬಸನಟ್ಟಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಅಣ್ಣವ್ರೆ ನಾವೀಗೇನು ಎಲೆ ಬಳ್ಳಿ ತೋಟದಲ್ಲಿದ್ದೀವಿ, ಈ ಎಲೆ ಬಳ್ಳಿ ತೋಟ ಎಷ್ಟು ವರ್ಷದ್ದು, ಮತ್ತೆ ಅಡಿಕೆ ಎಷ್ಟು ವರ್ಷದ್ದು, ಮತ್ತೆ ಈ ಗಿಡಕ್ಕೆ ಸಪೋರ್ಟ್ ಆಗಿ ಇದು ಹಾಕಿದ್ರಲ್ಲ, ಇವೆಲ್ಲ ಎಷ್ಟು ವರ್ಷದ್ದು, ಯಾವ ತರ ಹಾಕಿದ್ರಿ, ಸ್ಟಾರ್ಟಿಂಗ್ ಇಂದ ಸ್ವಲ್ಪ ಹೇಳ್ರಿ ಅಣ್ಣವ್ರೆ. ಫಸ್ಟ್ಗೆ ನಾವು ಸೊಗಸೆ ಬೀಜ ತರ್ತೀವಿ. ಸೊಗಸೆ ಬೀಜ ಈ ಬುರುಗಿಂದ ಅಂತಂದು ತರ್ತೀವಿ. ಅವು ತಂದು ಫಸ್ಟ್ಗೆ ಇದು ಕಣಿವೆ ಮಾಡಿ ಇದು ಮಾಡ್ತೀವಿ. ಕಣಿವೆ ಮಾಡಿ ನಾವು ಇಷ್ಟ ಇದಂತಂದು ಇದು ಮಾಡ್ಕೊಂಡು ಎಷ್ಟು ಅಡಿಗೆ ಹಾಕ್ಯಂತೀರಾ? ನಾವು 9-11. 9-11 ಫಸ್ಟ್ ಈ ತರ ಗಿಡನ ಬೆಳೆಸ್ಕೊಂತೀರಲ್ವಾ? ಸಣ್ಣ ಗಿಡನ ಬೀಜ ತಂದು ಉಣಿಸಿ ಮತ್ತೆ ಅವಾಗ ಬಳ್ಳಿ ತರ್ತೀವಿ. ಬಳ್ಳಿ ಯಾವಾಗ ತರ್ಬೇಕಂದ್ರೆ ಆದ್ರೂ ಮಳೆ ಬರುತ್ತಲ್ಲ, ಅವಾಗ ಕೊನೆ ಸಿಗುತ್ತಲ್ಲ ಇಲ್ಲೇ ನಮ್ ತೋಟದಾಗ, ಇಲ್ಲಿ ಬೇರೆ ತೋಟದಾಗೆ. ಅವಾಗ ಆ ಬಳ್ಳಿ ತಂದು ಬೀಜ ಉಣಿಸಿರ್ತೀವಲ್ಲ, ಅದ್ರ ಮಗುಲಿಗೆ ನಡಿ ಇದನ್ನ ಈ ತರ ಉಣಿಸ್ತೀವಿ. ಉಣಿಸಿ ನೀರ್ ಹಾಕ್ಬೇಕು. ಒಂದ್ ದಿನಕ್ಕೆ 3 ಸಾರಿ ನೀರ್ ಹಾಕ್ಬೇಕು. ಚಿಮ್ಗಿಸ್ಬೇಕು. ವಾರಕ್ಕೆ 2 ತಡ ನೀರ್ ಕಟ್ಬೇಕು. ಅದಕ್ಕೆ ರೋಗ ಬೀಳೋದು ಅಂತ ಇಲ್ಲ ರೋಗ ಪಾಗ ಏನ್ ಬರಲ್ಲ. ಔಷಧ ಏನ್ ಹೊಡಿಯಲ್ಲ. ಸ್ಟಾರ್ಟಿಂಗ್ ಯಾವ್ದು ಬರಲ್ಲ. ಇಷ್ಟ ಎತ್ತರ ಇದ್ದಾಗ ಅವಾಗ ಬಳ್ಳಿ ತರ್ತೀವಿ. ಬಳ್ಳಿ ತಂದು ಹಂಗೆ ಹಾಕ್ತಿವಿ. ಅದು ಮೇಲಕ್ಕೆ ಹೋದಂಗೆಲ್ಲ ಹಂಗೆ ಕಟ್ಕೊಂಡು ಹೋಗ್ತಿವಿ. ಅದು ಒಂದು 6 ತಿಂಗಳಿಗೆ ಹಂಗೆ ಹೋಗುತ್ತೆ. ಒಂದಿಷ್ಟು ಮೇಲಕ್ಕೆ ಹೋಗುತ್ತೆ ಬಳ್ಳಿ. ಅಷ್ಟೊತ್ತಿಗೆ ಅದು ಅಲೆ ಮೇಲಕ್ಕೆ ಹೋಗಿ ಬಿಡ್ತದೆ. 6 ತಿಂಗಳಿಗೆ ದೊಡ್ಡದಾಗಿರ್ತದೆ. ಅದು ಕೆಳಗೆ ಹಂಗೆ ಎಲೆ ಕಟ್ಕೊಂಡು ಹೋಗ್ತಿವಿ. ವರ್ಷದೊಳಗೆ ಎಲೆ ಕೊಯ್ಬೋದು ಕ್ಲೀನಾಗಿ ಮಾಡ್ಕೊಂಡ್ರೆ. 12 ತಿಂಗಳಿಗೆ ಕಟಾವ್ ಮಾಡ್ಬೋದು ಕ್ಲೀನಾಗಿ ನೋಡ್ಕೊಂಡ್ರೆ. ಇಲ್ಲ ಅಂದ್ರೆ ಇಲ್ಲ, 1.5 ವರ್ಷ 2 ವರ್ಷ ಆಗುತ್ತೆ. ನಾವ್ ಹೆಂಗ್ ಮಾಡ್ಕೊಂತ ಹಂಗೆ ನಾವು ಕ್ಲೀನಾಗಿ ನೋಡ್ಕೊಂಡ್ರೆ 1 ವರ್ಷದಲ್ಲೇ ಕೊಯ್ಬೋದು ಎಲೆ. ಈ ಬಳ್ಳಿ ಕಟ್ಟೋದು, ಬಳ್ಳಿ ಜಿಗಿಟೋದು ಅಂತ ಅಂತಾರಲ್ಲ, ಅದೆಲ್ಲ ಏನಣ್ಣ? ನಾವೇ ಇದ್ ಮಾಡ್ಕೋಬಹುದು. ಬಳ್ಳಿ ಕಟ್ಟೋದು ನಾವೇ. ಆಪ್ ಇರ್ತದೆ. ಈ ತರ ಆಪ್ ತಗೊಂಡು ನೋಡಿ ಇದು ಬರ್ತದಲ್ಲ, ನೋಡಿ ಕೊನೆ ಮೇಲೆ ಕೊನೆ ಹಿಂಗ ಹಾಕಬೇಕು. ಹಿಂಗ ಹಾಕೊಂಡು ಗಿಡ ಬೆಳೆದಂಗೆಲ್ಲ ನೋಡಿ ಈ ತರ ಕಟ್ಕೊಂಡು ಹೋಗ್ಬೇಕು. ಆಪ್ ತಗೊಂಡು ಈ ತರ ಹಿಂಗ ಹಾಕಿ ಹಿಂಗ ಎಳ್ದ್ ಬಿಟ್ರೆ ಬಂದ್ಬಿಡ್ತದೆ. ಆಮೇಲೆ ತಿಂಗಳಿಗೆ ಒಂದ್ಸಲ ಕಟ್ಟಬೇಕು. ಇದು ಹಿಂಗೆ ಬಿಟ್ರೆ ಎಷ್ಟು ಹೈಟ್ ಹೋಗುತ್ತೆ ಅಣ್ಣವ್ರೆ? ಹೋಗುತ್ತೆ, ಸೀದಾ ಹೋಗುತ್ತೆ. ಒಂದು 15-20 ಅಡಿ ಮೇಲೆ ಹೋಗುತ್ತೆ. ಅಲ್ಲೇವರೆಗೂ ಬಿಡಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಅಂತ ಇಟ್ಕೊಂಡು, ಇವಾಗ ಅಲ್ಲಿಗನ್ನ ಕಟ್ಟಿದ್ವಲ್ಲ, ಇವಾಗ ಮುರೆ ಬಿಡ್ತೀವಿ. ಮುರೆ ಬಿಟ್ಟು ಆಮೇಲೆ ಇದು ಈ ಎಡಬ್ ಕಟ್ಕೊಂತೀವಿ. ಇವ್ ಹೊಸಗೆ ತಿರ್ಗಾ ಬರ್ತಾವಲ್ಲ, ಇವನ್ ಕಟ್ಕೊಂಡು ಹೋಗ್ತೀವಿ. 4 ಇವನ್ ಕಟ್ಕೊಂಡು ಹೋಗಿ ಇದು ಅಲ್ಲಿಗನ್ನ ಹೋಗೋ ತಕ ಹಂಗೆ ಮುರೆ ಬಿಡ್ತೀವಿ ಮ್ಯಾಗದ್ದು. ಆಮೇಲೆ ಅಲ್ಲಿಗೆ ಹೋದ ಇಟ್ಟಿಗೆ ತಿರ್ಗಾ ಮತ್ತೆ ಅದನ್ನ ಕಟ್ ಮಾಡ್ಕೊಂಡು, ಅದನ್ನ ಕಟ್ ಮಾಡಿ ಇದು ಇಲ್ಲಿದ್ದು ಹೋಗಿರೋದು ಅದನ್ನ ಜೊತೆಗೆ ಹಾಗೆ ಕಟ್ಕೊಂಡು ಮ್ಯಾಲಕ್ಕೆ ಹೋಗ್ತೀವಿ. ಆಗ ಕಾರ್ತಿಕ್ ಮಾಸ ಬಂದ್ಬಿಡ್ತದೆ ಅಷ್ಟೊತ್ತಿಗೆ. ಅವಾಗ ಕಟ್ ಮಾಡಿ ತಿರ್ಗೆಲ್ಲ ಕೆಳಗೆ ಕಿಡಿಸ್ಕೊಂಡ್ ಬರ್ತೀವಿ. ಇದನ್ನೆಲ್ಲ ತೆಗೆದು ಬಿಡ್ತೀವಿ. ಇದನ್ನೆಲ್ಲ ತೆಗೆದು ನಾವೆಲ್ಲ ಏನ್ ಅನ್ಕೊಂತೀವಿ ಅಂದ್ರೆ, ಈಗ ಎಲೆ ಬಳ್ಳಿ ಅಂದ್ರೆ ಈಗ ನೋಡಿ ಇದು ಕಾಣಿಸ್ತಾ ಇದೆಯಲ್ಲ, ಇದು ಅಷ್ಟು ಎಲೆ ಬಳ್ಳಿ, ಇದು ಅಷ್ಟು ಕಟಾವಿಗೆ ಬಂದಿದೆ ಅಂತ ನಮಗ್ ಅನ್ಸುತ್ತೆ. ಹಂಗಲ್ಲ. ಆಗ ನೋಡಿ ಇದು ಕೈಗೂಡು ಬರ್ತಾವ ನೋಡಿ, ಈ ತರ ಕೈಗೂಡು ಬರ್ತವೆ. ಇದ್ರಾಗ ಆಗ ನೋಡಿ ಆಗ ನೋಡಿ ಇದು ಕೊಯ್ಯೋದು. ಆಗ ನೋಡಿ ಇದ್ರಾಗ ಆಗ ನೋಡಿ ಇವು ಮಾತ್ರ ಕೊಯ್ಕೊಳ್ಳೋದು. ಇವು ಅಲ್ಲ ಕೈಗೂಡು ಅಂತಂದು ಇವು ಸಪ್ರೇಟ್ ಆಗಿ ಬರ್ತಾವ ನೋಡಿ. ಈಗ ಕಡಿಗೆ ಹೊಡಿಸಿರ್ತೀವಿ. ಇದು ಇಲ್ಲಿದೆಯಲ್ಲ, ಅದು ಅದ್ರಲ್ಲಿ ಎಲೆ ಬರುತ್ತೆ. ಆ ತರ ಇದ್ದಾಗ ಎಲೆ ಬರುತ್ತೆ. ನೋಡಿ ಹಿಂಗ್ ಬರುತ್ತೆ. ಈ ಟೈಪ್ ಬಂದು ಆಗ ನೋಡಿ ಇದು ಸ್ವಲ್ಪ ದೊಡ್ಡ ಎಲೆ ಬಂದಿದೆಯಲ್ವಾ? ಇಲ್ಲ 2 ಬರ್ಬೇಕು. ಆಗ ನೋಡಿ ಇದು ಹೊಡೆದು ಇನ್ನೊಂದ್ ಸ್ವಲ್ಪ ಇಷ್ಟ ಆಗಲ ಆಗ್ಬೇಕು. ಅವಾಗ ಇದು ಬಲ್ತಿರ್ತದೆ.
ಅವಾಗ ಇದನ್ನ ಕಟ್ ಮಾಡ್ಕೊಂತೀವಿ. ಒಂದ್ ಎಲೆ ಕಟ್ ಮಾಡೋ ಎಲೆನ ಅಲ್ವಾ? ಇದು ಕಟ್ ಮಾಡೋದೇನೆ. ಇದು ಒಂದ್ ಎಲೆ ಬಿಟ್ಟು ಒಂದ್ ಎಲೆ ಕಟ್ ಮಾಡ್ಕೋಬೇಕು. ಆಗ ನೋಡಿ ಇದೈತಲ್ಲ, ಆಗ ನೋಡಿ ಇದು ಕಟ್ ಮಾಡೋದು, ಇದು ಹಂಗೆ ಬಿಡೋದು. ಆಗ ನೋಡಿ ಇದು ಕಟ್ ಮಾಡೋದು, ಇದು ಹಂಗೆ ಬಿಡೋದು. ಇವು ಸಣ್ಣವು ತಿರ್ಗಿ ನೋಡಿ ಈ ಟೈಪ್ ಬಂದೈಟ್ಗೆ ಕಟ್ ಮಾಡೋದು. ನೋಡಿ ಇದು ಕಟ್ ಮಾಡೋ ಎಲೆ ಕಟಾವ್ ಬಂದೈತಿ. ಒಂದ್ ತಿಂಗಳು ಒಂದ್ ತಡ. ಇದು ಅದು ಬಳ್ಳಿ ಇದು ಆತ್ರೆ ಹೋಗಕ್ ಅದು ಬಳ್ಳಿ. ಇದು ಕಟ್ ಮಾಡಿದ್ರೆ ಇದು ಬಳ್ಳಿ ಎಲ್ಲ ಒಣಗಿ ಹೋಗುತ್ತೆ. ಗಾಳಿ ಬೆಳಕು ಬೆಳಕು ಅದು ಇರ್ಲೇಬೇಕದು. ಇದನ್ನೆಲ್ಲ ಕಟ್ ಮಾಡಂಗಿಲ್ಲ. ಅದು ಕಟ್ ಮಾಡಂಗಿಲ್ಲ, ಕಟ್ ಮಾಡಿದ್ರೆ ಒಣಗಿ ಹೋಗುತ್ತೆ. ಅಣ್ಣಾರೆ ಇದೀಗ ನೋಡಿದ್ರೆ ಡಿಸ್ಟೆನ್ಸ್ ನೋಡ್ತಾ ಇದ್ರೆ ಎಷ್ಟೊಂದು 2 ಅಡಿನೇ ಐತ್ ಅನ್ಸುತ್ತಲ್ವಾ? ಇದು ಗಿಡದಿಂದ ಗಿಡಕ್ಕೆ 2 ಅಡಿ ಬರುತ್ತೆ. 2 ಅಡಿ ಬರುತ್ತೆ. ಸೆಂಟ್ರಿಗೆ ಅಡಿಕೆ ಸೆಂಟ್ರಿಗೆ ಒಂದ್ ಹಾಕೊಂಡ್ಬಿಟ್ಟಿದ್ರೆ ಗಿಡ. ಅಡಿಕೆ ಎಷ್ಟಡಿ ದಾಯ ಹಾಕಿದ್ರೆ ಅಣ್ಣಾರೆ? ಹಿಂಗಿಂಗೆ 9 ಅಡಿಕೆ, ಹಿಂಗಿಂಗೆ 11. 9 11. ಇದು 9 ಬರುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ 9 ಬರುತ್ತೆ. ಇದು ಇಲ್ಲಿಂದ ಈ ಗಿಡಕ್ಕೆ 9, ಈ ಗಿಡದಿಂದ ಆ ಗಿಡಕ್ಕೆ 11. ಈಗ ಅದು ಅವೆರಡರ ಮಧ್ಯೆ 3 ಹಾಕಿದ್ರಲ್ವಾ? 2 ಇರ್ತವೆ. 2 ಅಡಿಕೆ ಗಿಡದ ಸೆಂಟ್ರಿಗೆ 2 ಹಾಕಿದ್ರೆ. ಅಣ್ಣವ್ರೆ ಎಲೆ ಬಳ್ಳಿ ಎಲ್ಲ ಜನ ಏನಕ್ಕೆ ಬೆಳೆಯೋದನ್ನ ಕೈ ಬಿಡ್ತಾ ಇದಾರೆ? ಕೂಲಿಯರ್ ಸಿಗಲ್ಲ, ಅದಕ್ಕೆ ಕೂಲಿಯರ್ ಸಿಗಲ್ಲ, ಕಟ್ ಮಾಡಕ್ ಬರಲ್ಲ. ಅವ್ರು ಸಿಗ್ಬೇಕು ಕೂಲಿಯರ್. ನೀರ್ ಕಟ್ಕೊಂಡು ಇದ್ರಾಗ ಇರ್ಬೇಕು ಏನಿದ್ರು. ಈಗೆಲ್ಲ ಜನ ಎಲ್ಲ ಯೂಟ್ಯೂಬ್ ನೋಡಿ ಎಲ್ಲಾರು ಕಲಿತಾ ಇರ್ತಾರೆ. ಕಲಿತಾರೆ ಕೆಲವು. ಅದು ಗೊತ್ತಿರೋರ್ಗ್ ಮಾತ್ರ ಅದು ಚೆನ್ನಾಗಿ ಅಂತ ಗೊತ್ತಿರ್ಬೇಕು. ಗೊತ್ತಿದ್ದು ಯಾವ ತರ ಅದು ಎಲೆನ ಕಟ್ ಮಾಡೋದು? ಈ ತರ ಉಗುರ ಇರ್ತತೆ. ಉಗುರು ಸ್ಟೀಲಿಂದ ಇರ್ತತೆ, ಕಬ್ಬಿಣದ್ದು ಬರುತ್ತೆ. ಹಾಗೆ ನೋಡು ಈ ತರ ತಗೊಂಡು ಹೆಬ್ಬೆರಳಿಗೆ ಹಾಕಿಂತೀರಾ? ಹೆಬ್ಬೆರಳಿಗೆ ಹಾಕೊಂಡು ಈ ತರ ಕಟ್ ಮಾಡಬೇಕು. ಹೆಬ್ಬೆರಳಿಗೆ ಹಾಕೊಂಡು ಈ ತರ ಜಿಗಿಟದಷ್ಟೇ. ಎಷ್ಟಾಗುತ್ತೆ ಕಟಾವು ಎಲ್ಲ? ಎಷ್ಟು ತಿಂಗಳಿಗೆ ಒಂದ್ಸರಿ ಕಟಾವ್ ಮಾಡ್ತೀವಿ? 1 ತಿಂಗಳಿಗೆ ಒಂದ್ಸಲ ಕಟಾವ್ ಮಾಡ್ತೀವಿ. ಪ್ರತಿ ತಿಂಗಳಿಗೆ ಪ್ರತಿ ತಿಂಗಳಿಗೆ ಒಂದ್ಸಲ. ಮುಂಗಾರಿನಲ್ಲಿ 25 ದಿನಕ್ಕೆ ಒಂದ್ಸಲ. ಎಷ್ಟು ಎಕರೆ ಅಂತ ಹೇಳಿದ್ರಿ ಇದು? ಇದು 1 ಎಕರೆ ಬರುತ್ತೆ. 1 ಎಕರೆಗೆ ಎಷ್ಟು ಗಿಡ ಬಿದ್ದಿದಾವೆ? ಇವ 9 11 ಅಂದ್ರೆ 415 ಗಿಡ ಬಿದ್ದಿದ್ದೇವೆ. ಇವು 415 ಅಡಿಕೆ ಬಿದ್ದಿದಾವೆ. ಮತ್ತೆ ಇದು ಇವನ್ನ ಸೇರಿಸಿ ಬಳ್ಳಿ ಎಷ್ಟಿದಾವೆ? 900 ಚಿಲ್ಲರೆ ಬರ್ತವೆ. ಇದು ಎಲೆ ಬಳ್ಳಿ ಎಲೆದು ಈಗ 110 115 ಒಂದು ಕಟ್ಟಿಗೆ. ಒಂದು ಕಟ್ ಅಂದ್ರೆ ಎಷ್ಟಿರ್ತಾವ? 100 ಎಲೆ ಇರ್ತಾವ ಒಂದು ಕಟ್ ಅಂದ್ರೆ. ಮತ್ತೆ ಒಂದು ಪೆಂಡೆ ಅಂದ್ರೆ ಅದೇ? ಒಂದು ಪೆಂಡೆ ಅಂದ್ರೆ 100 ಕಟ್ಟಿಗೆ ಒಂದು ಪೆಂಡೆ. 100 ಕಟ್ಟಿಗೆ ಒಂದು ಪೆಂಡೆ. 100 ಕಟ್ಟಿಗೆ ಒಂದು ಪೆಂಡೆ ಅಂದ್ರೆ 10,000 ಎಲೆಗೆ ಒಂದು ಪೆಂಡೆ. ನೀವು ಮಾರ್ಕೆಟ್ಗೆಲ್ಲ ತಗೊಂಡೋಗೋದು ಪೆಂಡೆ ಲೆಕ್ಕನ ಅಥವಾ ಕಟ್ಟೆ ಲೆಕ್ಕನ? ಪೆಂಡೆ ಲೆಕ್ಕನೇ, ಕಟ್ ಲೆಕ್ಕನೇ ತಗೊಂಡೋಗೋದು. 10 ಕಟ್ಟು ಒಂದೊಂದು ಇದ್ ಮಾಡ್ತಾರ ಅವರು. ಮಾಡ್ಕೊಂಡು ಒಂದೊಂದ್ ಪೆಂಡಿಗೆ 10,000 ಒಂದ್ ಪೆಂಡೆ ಮಾಡ್ತಾರೆ. 10,000ಕ್ಕೆ ಒಂದ್ ಪೆಂಡೆ ಮಾಡ್ಕೊಂಡು ಅವರು ತಗೊಂಡ್ ಹೋಗ್ತಾರೆ. ನಾವ್ ಅದ್ರ ಲೆಕ್ಕ ತಗೊಂಡು ನಾವು ಇಲ್ಲೇ ದುಡ್ಡು ಇಸ್ಕೊಂತೀವಿ. ಎಷ್ಟಾಗುತ್ತೆ ನಿಮ್ದೆಲ್ಲ ಇದೆಲ್ಲ? ನಮ್ದು ಒಂದು ಈಗ ಸದ್ಯಕ್ಕೆ ಈಗ ಕಮ್ಮಿ ಆಯ್ತು ಬಳ್ಳಿ. ಇಳಿಸಿದಿವಲ್ಲ, ಈಗ ಕಮ್ಮಿ ಬರುತ್ತೆ. 1 2 ರಿಂದ 2.5 ಪೆಂಡೆ 3 ಪೆಂಡೆ ಲೆಕ್ಕಕ್ಕೆ ಬರುತ್ತೆ. ಬಳ್ಳಿ ಯಾವ ತಿಂಗಳಲ್ಲಿ ಇಳಿಸ್ತೀರಾ? ನಾವು ಈ ಇದ್ರಾಗ ಕಾರ್ತಿಕ್ ಮಾಸದಾಗ ಇಳಿಸ್ತೀವಿ. ಕಾರ್ತಿಕ ಮಾಸದಲ್ಲಿ ಇಳಿಸಿದ್ರೆ ನೆಕ್ಸ್ಟ್ ಮುಂಗಾರಿ ಅಷ್ಟೊತ್ತಿಗೆ ಡಿಸೆಂಬರ್ನಾಗ ಇಳಿಸಿದ್ರೆ ತಿರ್ಗಿ ಮತ್ತೆ ಮುಂಗಾರಿಗೆ ಅಲ್ಲೇ ಹೋಗ್ಬಿಟ್ಟು ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಅಲ್ಲ 3 ತಿಂಗಳಿಗೆ ಅಲ್ಲಿಗೆ ಹೋಗೈತೆ. ಇನ್ನ 2 ತಿಂಗಳು ಡಿಸೆಂಬರ್ ಅಲ್ಲಿ ಎಷ್ಟಿತ್ತು ಈ ಗಿಡ? ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಡಿಸೆಂಬರ್ ಆಗಿ ಆಗ ನೋಡಿ ಇಲ್ಲಿಗಿತ್ತು, ಇಲ್ಲಿಗೆ ಇದ್ದಿದ್ದು ಡಿಸೆಂಬರ್ ಅಲ್ಲಿ. ಈಗ ಇಲ್ಲಿಂದ ಇವಾಗ ಅಷ್ಟಕ್ಕೆ ಹೋಗೈತೆ. ಇವಾಗ ಅಲ್ಲಿಗೆ ಮುರೆ ಬಿಡ್ತೀವಿ. 3 ಅಡಿ ಅಷ್ಟು ಹೋಗೈತೆ. ಮುರೆ ಬಿಡ್ತೀವಿ. ಈಗ ಅದು ಮುರೆ ಬಿಟ್ಟು ತಿರ್ಗಿ ಅದ್ರಾಗ ಕೊನೆ ಹೊಡಿತತೆ. ಕೊನೆ ಹೊಡೆಯ ತಕನ ಇನ್ನ 2 ತಿಂಗಳು ಹಂಗೆ ಇರ್ತತ. ಅದು ಕಟ್ಟಲ್ಲ, ಅದನ್ನ ಹಂಗೆ ಕೆಳಕ್ಕೆ ಇಳೆ ಬೀಳ್ತತೆ. ಹಾಗ ನೋಡಿ ಇವು ಬರ್ತಾವಲ್ಲ, ಇವು ಎಡಬು ಅದ್ರಾಗ ಇಲ್ಲಿ ಸಣ್ಣ ಇವು ಒಂದು 3 4 ಕಟ್ಕೊಂತ ಒಳ್ಳೆವು ಚೆನ್ನಾಗಿ ಹೆಲ್ದಿ ಆಗಿರೋವನ್ನ ಇಲ್ಲಿದ್ದ ಮೇಲೆ ಕಟ್ಕೊಂತ ಹೋಗ್ತೀವಿ ಅಲ್ಲಿಗನ್ನ. ಮುರೆ ಬಿಟ್ಟಿದೇವಲ್ಲ ಅಲ್ಲಿಗನ್ನ. ಆಮೇಲೆ ಅಲ್ಲಿಗೆ ಹೋದಟ್ಟಿಗೆ ತಿರ್ಗಿ ಅದನ್ನ ಕಟ್ ಮಾಡಿ ಮುರಿದಿರ್ದನ ಅದ್ರಾಗೆ ಕೊನೆ ಇದಾಗಿರ್ತತೆ. ಅವಾಗ ಅದನ್ನ ಕಟ್ಕೊಂಡು ಅದು ಜೊತೆ ಕಟ್ಕೊಂಡು ಹೋಗ್ತೀವಿ. ಮಾರ್ಕೆಟ್ ಇಲ್ಲೇ ನಾಲ್ಕನೆಟ್ಟಿಲ್ಲೇ ಬರ್ತಾರ. ಇಲ್ಲೇನೆ ನಾಲ್ಕನೆಟ್ಟಿಯವರೇ ಬರ್ತಾರೆ. ನಾಲ್ಕನೆಟ್ಟಿಯವ್ರ ಬಂದು ಅವರೇ ಕೊಯ್ಕೊಂಡು ತಗೊಂಡು ಹೋಗ್ತಾರೆ. ನಾವು ಲೆಕ್ಕ ತಗೋದು ಅಷ್ಟೇ. ಕೊಯ್ಯರು ಅವರೇ ಬರ್ತಾರ? ಅವರೇ ಕೂಲಿಯರ್ನ ಕರ್ಕೊಂಡ್ ಬರ್ತಾರೆ. ನಾವು ಕೊಡ್ಬೇಕು ಕೂಲಿ. ನೀವು ಕೊಡ್ಬೇಕು. ಕೂಲಿ ಎಷ್ಟು ಕೊಡ್ತೀರಾ? 300 ರೂಪಾಯಿ ಕೂಲಿ, 3 ಕಟ್ಟೆಲೆ. ಒಬ್ಬ ಲೇಬರ್ ಬಂದ್ರೆ ಇಬ್ರು 3 ಬರ್ತಾರೆ. ತೋಟ ನೋಡ್ಕೊಂಡು ಹೋಗ್ತಾರೆ ಎಷ್ಟು ಜನಕ್ಕೆ ಆಗತ್ತೆ ಅಂತಂದು. ಅಷ್ಟ್ ಜನ ಕರ್ಕೊಂಡ್ ಬರ್ತಾರೆ. 3 ಮಾರ್ಕೆಟ್ ರೇಟ್ ನೋಡಿದ್ರೆ ಅವ್ರಿಗೆ ಕೂಡ ನೀವು ಕೂಲಿಗಿಂತ ಎಲೆದೇ ಜಾಸ್ತಿ ಆಗುತ್ತೆ. ಈಗ ರೈಟ್ ಐತಲ್ಲ, ರೇಟ್ ಐತೆ. ಈಗ ಎಷ್ಟಿದೆ ರೇಟ್? 110 115. ಎರಡು ಪೆಂಡೆ ಅಂದ್ರೆ ಅಲ್ಲಿಗೆ 20,000.
100 ರೂಪಾಯಿ ಅದು. ಈಗ ಕೂಲಿಯರ್ ಎಷ್ಟು ಜನ ಬರ್ತಾರೆ ಈ ಫ್ಲಾಟ್ ಅನ್ನೆಲ್ಲ ಎಷ್ಟು ದಿನಕ್ಕೆ ಮುಗಿಸ್ತಾರೆ? ಒಂದೇ ದಿನಕ್ಕೆ ಮುಗಿಸ್ತಾರೆ 3 ಜನ ಬಂದ್ರೆ. 3 ಜನ ಬಂದು ಒಂದೇ ಒಂದೇ ದಿನಕ್ಕೆ. ದಿನಕ್ಕೆ ಎರಡು ಪೆಂಡೆ ಎಲೆ cut ಕಟ್ ಮಾಡ್ತಾರೆ. 3 ಜನ ಬಂದ್ರೆ ನಾಲ್ಕು ಜನ ಬರ್ಬೇಕು 2 ಪೆಂಡಿಗೆ. 50 ಕಟ್ಟೆ ಕೊಯ್ಯೋದು ಈಗ. ಒಬ್ರು 50 ಕಟ್ಟು ಕೊಯ್ತಾರೆ. ಈಗ ಮ್ಯಾಲಕ್ ಹೋದ್ರೆ 45 ಕಟ್ಟು 40 ಕೊಡ್ತಾರೆ. ಮೇಲಕ್ಕಂದ್ರೆ ಏಣಿ ಹಾಕ್ಯಂತ ಏಣಿ ಹಾಕ್ಯನ್ ಕೊಯ್ತಾರಲ್ಲ, ಅಲ್ಲಿಂದ ಇನ್ನ ಸ್ವಲ್ಪ ಮ್ಯಾಲಕ್ ಹೋಗುತ್ತಲ್ಲ, ಅವಾಗ ಕಮ್ಮಿ ಕೊಯ್ತಾರ. ಅವಾಗ 40 ಕಟ್ಟು 45 ಸ್ವಲ್ಪ ಹೈಟ್ ಹೋಗಿರ್ತತಲ್ಲ, ಅವಾಗ ಕಮ್ಮಿ 45 ಕಟ್ಟು ಕೊಯ್ತಾರ. ಅವಾಗ ಕೊಯ್ದು ಮತ್ತೆ 3 ಕಟ್ಟೆಲೆ. ಎಷ್ಟು ಗಂಟೆಗೆ ಬಂದು ಎಷ್ಟು ಗಂಟೆಗೆ ಹೋಗ್ತಾರೆ ಅವರು? ಬೆಳಿಗ್ಗೆ 7 ಗಂಟೆಗೆ ಇಲ್ಲಿ ಇರ್ತಾರೆ. 7 ಗಂಟೆಗೆ ಬಂದು ಒಟ್ಟು ಅವರು ಎಲೆ ಆದಾಟಿಗೆ ಹೋಗ್ಬಿಡ್ತಾರೆ. 10 11 ಗಂಟೆ 12 ಗಂಟೆ ಒಳಗೆ ಹೋಗ್ಬಿಡ್ತಾರೆ. ಇವಾಗ ಜೋರಾಗ ಆಗುತ್ತೆ, ಕೆಳಗಿರ್ತತ ಅಲ್ಲೇ, ಇವಾಗ ಜಲ್ದಿ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಮ್ಯಾಲಕ್ ಹೋಗಿರ್ತತಲ್ಲ, ಅವಾಗ 12-1 ಗಂಟೆ ತಗೊಂಡ್ ಇರ್ತಾರೆ. ಅವಾಗ ಸಾಗಲ್ಲ ಅವ್ರಿಗೆ. ಕಮಿಷನ್ ಏನಾದ್ರು ಇರ್ತತ? ಇಲ್ಲ ಕಮಿಷನ್ ಏನಿಲ್ಲ. ನಾವ್ ಏನ್ ಲೆಕ್ಕ ಮಾತಾಡ್ಕೊಂಡಿರೋದು ಚಾರ್ಜ್ ಏನೈತೆ ಅಷ್ಟು ಕೊಡೋದು, ರೇಟ್ ಎಷ್ಟಾಗುತ್ತೆ ಅಷ್ಟು. ಯಾರು ಫಿಕ್ಸ್ ಮಾಡ್ತಾರೆ? ಅಲ್ಲೇ ಅವರೇ ಇಲ್ಲ ಮಾಡಿ ಅಕ್ಕಪಕ್ಕದಾಗೆಲ್ಲ ನಡೀತಾವಲ್ಲ. ಎಷ್ಟು ನಡೆದಿರುತ್ತೆ ಮಾರ್ಕೆಟ್ ಲೆಕ್ಕಕ್ಕೆ ಹೋಗಲ್ಲ, ಇಲ್ಲ ತೋಟದಾರು ಮಗ್ಲಾಗ ತೋಟ ಏನ್ ರೇಟ್ ಮಾಡಿದಾರ ಅದೇ ಲೆಕ್ಕ ಅಂತ ಇಲ್ಲಿ ನಡೀತದೆ. 4 ಗಂಟೆಗೆ ಸಂತೆ ಆಗುತ್ತಲ್ಲ, ಸಂತೆ ಮಾರ್ಕೆಟ್ನಾಗ ಹೋಗಿ ಕೇಳ್ತಾರೆ. ಕೇಳಿ ಅವಾಗ ಮಾರ್ಕೆಟ್ನಾಗ ಏನ್ ಮಾರ್ತಾರ, ಅವಾಗ ಅಲ್ಲಿ 150 ಹಂಗಿದ್ರೆ ನಮ್ಗೆ 100 105 ಹಿಂಗ ಹಾಕಿ ಕೊಡ್ತಾರೆ. 200 ರೂಪಾಯಿ ಕುಂತ್ ಮಾರ್ತಾರಲ್ಲ, ಅವ್ರಿಗೆ ಒಳ್ಳೆ ದುಡ್ಡು. ನಮ್ಗೇನ ಜಾಸ್ತಿ, ಡಬಲ್ ಅವರೇ ತಗಂತಾರೆ. ಅಂಗಡಿನಲ್ಲಿ ಹೋಗಿ 10 ರೂಪಾಯಿ ಎಲೆ ಕೇಳಿದ್ರೆ 5 ಕೊಡೋದು. ಅಯ್ಯೋ 1 ರೂಪಾಯಿಗೆ ಕೊಡೋದೇ ಇಲ್ಲ. 1 ರೂಪಾಯಿ ಕಾಲ. 1 ರೂಪಾಯಿಗೆ ಎಲೆ ಬರಲ್ಲಪ್ಪ, 5 ರೂಪಾಯಿ ತಗಂತಾರೆ. 5 ರೂಪಾಯಿಗೆ 3 ಕೊಡ್ತಾರೆ. ಅಡಿಕೆ ಎಲ್ಲ ಚೆನ್ನಾಗೈತೆ, ಇಳುವರಿ ಎಲ್ಲ ಚೆನ್ನಾಗಿ ಪರವಾಗಿಲ್ಲ. ಈ ವರ್ಷ ಒಂದು ಎಷ್ಟು 50 ಕ್ವಿಂಟಲ್ ಆಗಿತ್ತು. ಒಣ ಅಡಿಕೆ? ಒಣ ಅಡಿಕೆ ಅಲ್ಲ, ಹಸಿ ಅಡಿಕೆ ಕೊಡ್ತೀವಿ ನಾವು. ಹಸಿ ಅಡಿಕೆ ಮಾರ್ಕೆಟ್ ಲೆಕ್ಕ, ದಾವಣಗೆರೆ ಮಾರ್ಕೆಟ್ ಲೆಕ್ಕ. 400 ಗಿಡ 400 ಚಿಲ್ಲರೆ ಗಿಡ ಅಂದ್ರಲ್ವಾ? ಪರವಾಗಿಲ್ಲ 50 ಕ್ವಿಂಟಲ್ ಅಂದ್ರೆ. ಯಾಕಂದ್ರೆ ಬರೀ ಅದೊಂದೇ ಬೆಳೆ ಅಲ್ಲಲ್ವಾ? ಎಲೆ ಇದು ತಿಂಗಳ ಸಿಗುತ್ತೆ ಎಲೆದು. ಅದು 6 ತಿಂಗಳಿಂದ ಒಂದು ಈ ಎಲೆ ಈಗ ಯಾವ್ದಾದ್ರು ಟೈಮ್ ಅಲ್ಲಿ 1 ತಿಂಗಳು ಎಲೆ ಬರಲ್ಲ ಅನ್ನಂತ ಟೈಮ್ ಯಾವ್ದಾನ ಇರುತ್ತಾ ಅಥವಾ ವರ್ಷ ಪೂರ್ತಿ ಇರುತ್ತಾ? ವರ್ಷ ಪೂರ್ತಿ ಇರುತ್ತೆ. ಎಲೆ ಬರಲ್ಲ ಅಂದ್ರೆ ಈಗಲೇ ಸ್ವಲ್ಪ ಕಮ್ಮಿ ಬರೋದು. ಬಳ್ಳಿ ಕಡಿಮೆ. ಇವಾಗೆಲ್ಲ ಮುದುರು ಬರುತ್ತೆ ಕನ್ನಡಿ. ಈ ತರ ಮುದುರ್ಕಂತ ತಿಂಗಿ ಇದು ಹೊಸ ಬೇರೆ ಇಳಿಯ ತಕನ್ನ ಇಳಿಸಿದ್ವಲ್ಲ, ಅದ್ರಾಗ ಹೊಸ ಬೇರೆ ಇಳಿದಾಗ ಅವಾಗ ಸಪ್ಳವಾಗಿ ಬರುತ್ತೆ. ಆಗ ನೋಡಿ ಇವಾಗೆಲ್ಲ ಹಿಂಗೆಲ್ಲ ನಡಿ ಈ ಟೈಪ್ ಮುದ್ರಿಕೆಂತದ ಎಲ್ಲ ಈ ಬಿಸಿಲಿಗೆ ಸಪ್ಳವಾಗಿ ಬರ್ಬೇಕಂದ್ರೆ ಕಟ್ ಮಾಡ್ಕೊಂಡು ಹೋಗ್ತಾರ. ಏನು ಮುದ್ರಿಕೆಂದ್ರ ಎಲ್ಲೇನು ತಗೊಂಡು ಕಟ್ ಮಾಡ್ಕೊಂಡು ಹೋಗ್ತಾರೆ. ನಾವ್ ಹೇಳ್ಬೇಕು ಎಲ್ಲ ಸೀದಾ ಅವರೇಜ್ ಕಟ್ ಯಾವ್ದು ಬಿಡಲ್ಲ. ರೈಟ್ ಇರ್ತತಲ್ಲ, ರೈಟ್ ಇಲ್ದಾಗ ಅದನ್ನೆಲ್ಲ ಉದುರ್ಸ್ಕೊಂಡು ಹೋಗ್ತಾರೆ. ಬರೀ ನಡಿ ಇಂಥದ್ದೊಂದು ಕಟ್ ಮಾಡ್ಕೊಂಡು ಹೋಗ್ತಾರೆ ಅವರು. ಈ ಗಿಡ ಹಾಕಿದ್ರಲ್ಲ, ಇದು ಈ ಗಿಡ ಹಾಕಿ ಎಷ್ಟು ದಿನ ಆದ್ಮೇಲೆ ನೀವು ಬಳ್ಳಿ ಹಬ್ಬಿಸಿದ್ರಿ? ನಾವು ಒಂದು 2 ತಿಂಗಳು ಆದ್ಮೇಲೆ ಬಳ್ಳಿ ಹಿಂದೆಲ್ಲ ಇಡ್ಬೋದು. ಅದು ಬೀಜ ಹಾಕಿದಕ್ಕೆ ಅದೇ ಲೆಕ್ಕಕ್ಕೆ ಅದೇ ಉಣಿಸ್ಬೇಕು. ಅವಾಗ್ಲೇ ಉಣಿಸಿದ್ರೆ ಬೇಗ ಬೆಳೆದ್ಬಿಡ್ತದೆ. ಬೇಗ ಬೆಳೆದ್ಬಿಡ್ತದೆ. ಅದನ್ನ ಇದು ನುಗ್ಗೆ ಗಿಡ, ಸೊಗಸಿನ ಗಿಡ ಇರ್ತಾವಲ್ಲ, ಅವು ಹೋಗ್ಬಿಡ್ತಾವೆ, ಜಲ್ದಿ ಹೋಗ್ತವೆ. ಏನೊಂದು 2.5 ತಿಂಗಳಿಗೆ ಅಲ್ಲೇ ಸೀದಾ ಅಲ್ಲಿಗೆ ಹೋಗಿರ್ತದೆ. ಬರೋಣ ತೋಟ ನೋಡ್ಕೊಂಡ್ ಬರೋಣ. ನೋಡಿ ಸ್ನೇಹಿತರೆ, ಒಂಥರ ಮಲೆನಾಡಿಗೆ ಬಂದಂಗ ಆಗ್ತೈತೆ. ಈ ತೋಟ ಎಲ್ಲೇ ಐತೆ ಅಂತಂದ್ರೆ ಇದರ ಸುತ್ತಮುತ್ತ ಯಾವುದೇ ಒಂದು ತೋಟ ಇಲ್ಲ, ಅಡಿಕೆ ತೋಟ ಇಲ್ಲ ಅಂತ ಪ್ಲೇಸ್ ಇದು. ಯಾವ ಪ್ಲೇಸ್ ಅಂತಂದ್ರೆ ಚಳ್ಳಕೆರೆ ತಾಲೂಕು, ನಾಯಕನಹಟ್ಟಿ ಹೋಬಳಿ. ಇಲ್ಲಿ ನೀರಿಂದೇ ಬಹಳಷ್ಟು ಕಷ್ಟ, ನೀರಿಂದ ಅಭಾವ, ಅಂತರ್ಜಲನೂ ಕಡಿಮೆ ಐತೆ. ಅಂಥದ್ರಲ್ಲಿ ಈ ರೀತಿ ತೋಟ ಮಾಡಿದ್ದಾರೆ ನೋಡಿ ಅಣ್ಣಾರೆ. ನಿಮ್ಮ ಸುತ್ತಮುತ್ತ ಎಲ್ಲೂ ಜಾಸ್ತಿ ತೋಟಗಳು ಇಲ್ಲ ನಿಮ್ಮ ಏರಿಯಾದ? ಇಲ್ಲ, ಮೊದ್ಲಿದ್ದು ಎಲ್ಲ ಹೋಗ್ಬಿಟ್ವಿ ಎಲ್ಲ. ಅವಾಗ ನೀರು ಬರಗಾಲ ಬಂತಲ್ಲ, ಅವಾಗೆಲ್ಲ ಕಳ್ಕೊಂಡ್ರೆ ಇಲ್ಲಿ ನಮ್ಮ ಏರಿಯಾದಾಗ ಮಾತ್ರ, ಚನ್ನಬಸನಹಟ್ಟಿ ಏರಿಯಾದಾಗ ಮಾತ್ರ ಇದಾವೆ ನೀರು. ಈಗ ಹೊಸದಾಗಿ ಮಾಡಿರೋದು ಅವರು. ನಾವೇ ತುಂಬಿಸಿದಾರ ನಾಯಕನಹಟ್ಟಿ ಕೆರೆ? ಇನ್ನ ತುಂಬಿಸಿಲ್ಲ, ನೀರಿದಾವೆ. ನೀರಿದಾವೆ, ಪರವಾಗಿಲ್ಲ. ಈಗ ನೀರು ಚೆನ್ನಾಗಿ ಬರ್ತವೆ. ಈಗ ಬೋರ್ ಎಷ್ಟಿದಾವೆ ನಿಮ್ಮವು? ನಮ್ಮವು 3 ಬೋರ್ 4 ಬೋರ್ ಇದಾವೆ. 1 ನಿಲ್ಸಿದೀವಿ, 3 ನಡೀತಾವೆ. ನಿಮ್ ತೋಟಕ್ಕೆಲ್ಲ ಆಗ್ತದೆ? ಇದೇ ತೋಟ ಇನ್ನೊಂದು ತೋಟ ಐತೆ ಪಕ್ಕದಲ್ಲಿ? ಇದೆ, ಇದು ಆ ಕಡೆದೊಂದು ಐತೆ. ನಮ್ದು 7.5 ಎಕರೆ. ನಮ್ದು 7.5 ಎಕರೆ ನೀರಾವರಿ ಮಾಡಿದೀವಿ. ಅದಕ್ಕೆಲ್ಲ ಏನ್ ಹಾಕಿದ್ರ? ಅದಕ್ಕೆ ಮೆಕ್ಕೆಜೋಳ ಹಾಕಿದೀವಿ. ಆ ಕಡೆ ಮೆಕ್ಕೆಜೋಳ, ರಾಗಿ ಜಾಸ್ತಿ ಹಾಕ್ತಾರಲ್ವಾ ಈ ಕಡೆ? ರಾಗಿ ಹಾಕಿದ್ವಿ. ತಿನ್ನಕ್ಕೆ ಮಾತ್ರ, ಮಾರಲ್ಲ, ಮನೆಗ್ ಮಾತ್ರ ಹಾಕ್ಯಂತೀವಿ ನಾವು ಎಷ್ಟು ಬೇಕಷ್ಟು. ಈ ಕಡೆ ಸುತ್ತ ಎಲ್ಲ ಗಿಡ ಅವೆಲ್ಲ ಹಾಕ್ಸಿದ್ರಲ್ಲ, ಹಲಸಿನ ಗಿಡ ಅವೆಲ್ಲ ಗಿಡ ಇದಾವಲ್ಲ, ಅವೆಲ್ಲ ನೆರಳಾಗಲ್ಲ ಗಿಡಕ್ಕೆ? ನೆರಳ ಅಂದ್ರೆ ಸೆಂಟ್ರಿಗೆ ಹಾಕಿದೀವಿ ನಾವು, ಮಕ್ಳು ಮರಿ ತಿನ್ನಕ್ಕೆ. ತಿರ್ಗ ಮತ್ತೆ ಇದು
ಇವು ಬರ್ತಾವಲ್ಲ ಕಾಯಿ ಕಾಯಿ ಇಷ್ಟಿಷ್ಟು ಕಾಯಿ ಆಗ್ತಾವಲ್ಲ ಅವಾಗ ಹಳೆಲ್ದು ಜಾಸ್ತಿ ಕಾಟ ಆಗುತ್ತೆ. ಅವಾಗ ಏನ್ ಮಾಡ್ತೇವೆ ಅಂದ್ರೆ ನಾವ್ ಇವನ್ ಕೀಳಲ್ಲ. ನೋಡಿ ಇಲ್ಲ ಇದೆ ನೋಡು ಹಲಸಿನಕಾಯಿ ಎಲ್ಲ ಹಣ್ಣಾಗಿ ಎಲ್ಲ ಉದುರ್ತಾಗ ಹಂಗೆ ಬಿಟ್ಬಿಡ್ತೇವೆ. ಹಲಸಿನಹಣ್ಣು ಎಲ್ಲ ಇದು ಹಲಸಿನಹಣ್ಣಿನ ಸೀಸನ್ ಅಲ್ಲ ಅಲ್ವಾ? ಅಲ್ಲ, ಈಗ ಶಿವರಾತ್ರಿ ತಿಂಗಳ 2 ತಡ ಬರ್ತಾವ ನಮ್ದ್ರಲ್ಲಿ. ಶಿವರಾತ್ರಿ ತಿಂಗಳಿಗೆ ಬರ್ತಾವ ಇವು ಕಾಯಿ. ನೋಡು ಈಗ ನಮ್ಮ ತೋಟದಲ್ಲಿ ಇದೆ, ಬಟ್ ಕಾಯಿ ಆಗಿಲ್ಲ. ನಿಮ್ಮ ನೋಡಿದ್ರೆ ಅಲ್ಲಿ ಎಷ್ಟಾಗಿದೆ ಹಲಸಿನಕಾಯಿ. ನೋಡು ಹಣ್ಣಾಗೈತೆ ಅದ್ರಲ್ಲಿ 2 ಟೈಮ್ ಬರ್ತಾವ ಇದು. 2 ಸೈಜ್ ನೋಡಿ ಏನ್ ಸೈಜ್ ಬಂದಾವೆ ಸ್ನೇಹಿತರ. ನೋಡಿ ಮಲೆನಾಡಲ್ಲೂ ಸಹ ಹಲಸಿನಹಣ್ಣು